ಐ ಆಮ್ ಸಾರಿ. ಐ ಆಮ್ ಆಲ್ಸೋ ಸಾರಿ. ಮನುಷ್ಯ, ನನ್ನ ಮದುವೆ ಆಗಿದ್ದಕ್ಕೆ ಈಗ ನೀನು ಪಶ್ಚಾತ್ತಾಪ ಪಡ್ತಿದ್ಯಾ? ಹೇಳು ಮನೆ, ಪಶ್ಚಾತ್ತಾಪ ಪಡ್ತಿದ್ಯಾ? ಹೇಳು ಮನೆ. ಅರವಿಂದ್ ಕೊಟ್ಟಿದ್ದ ಕಾರಣ ನಾನು ತಗೊಳ್ಳ ಅಂತ ತಾನೆ ನಿನ್ ಕೋಪ, ಪಶ್ಚಾತ್ತಾಪ? ಪಶ್ಚಾತ್ತಾಪ ಅದಕ್ಕಲ್ಲ ರೀ. ನೀವ್ ಈ ರೀತಿ ಕೇಳಿದ್ರಲ್ಲ, ಇದಕ್ ಪಶ್ಚಾತ್ತಾಪ ಪಡ್ತಿದ್ದೀನಿ. ಮನುಷ್ಯ, ಒಂದೊಂದ್ಸರಿ ಪ್ರೀತಿ ಪ್ರೇಮದ ಅಮಲ್ನಲ್ಲಿದ್ದಾಗ ಯಾವುದೋ ಒಂದು ವಸ್ತುವಿನ ಅವಶ್ಯಕತೆ ಕಂಡು ಬಂದಿರಲ್ಲ. ಆದ್ರೆ ಮುಂದಕ್ಕೆ ಯಾವತ್ತಾದ್ರೂ ಒಂದ್ ದಿವಸ ಅದಿದ್ರೆ ಚೆನ್ನಾಗಿತ್ತು, ಇದಿದ್ರೆ ಚೆನ್ನಾಗಿತ್ತು ಅಂತ ಆಸೆಗಳು ಹುಟ್ಕೊಳ್ಳೋದು ಸಹಜ. ನಿಮ್ ಕೈ ಎಳೆದು ಮೀರಿರೋದನ್ನ ನಾನು ಯಾವತ್ತಾದ್ರೂ ಕೇಳಿದ್ದೀನ? ಚೇಚೆ, ಅದಕ್ಕಲ್ಲ. ನಿನ್ನ ಆಸೆ ಆಕಾಂಕ್ಷೆಗಳು ನನ್ನ ಸಂಪಾದನೆ ಮಟ್ಟನ ಮೀರಿ ಹೋಗ್ತಿದ್ಯೇನೋ ಅನಿಸ್ತಾ ಇದೆ. ಲಕ್ಸುರಿ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ನಮ್ಮ ಶ್ರಮದಿಂದ ಅದು ನಮಗೆ ಸಿಕ್ತಾಗ್ಲೇ ಅದಕ್ಕೊಂದು ಅರ್ಥ. ಹಂಗೆ ನರ್ಮನೆ ಯಾವತ್ತೂ ಸಂತೋಷ ಕೊಡೋದಿಲ್ಲ ಮನೆ. ಆನಂದ್, ಅಂತ ವಸ್ತುಗಳನ್ನ ನಾನೇ ನೋಡ್ದಿರೋಳಲ್ಲ. ಆ ವಸ್ತುಗಳ ಮೇಲೆ ಆಸೆ ಇದ್ದಿದ್ರೆ ಅವನ್ನೆಲ್ಲ ಬಿಟ್ಟು ಬಂದು ನಿಮ್ಮನ್ ಮದುವೆ ಆಗ್ತಿದ್ದ. ಆನಂದ್, ನಿಮ್ ಮನ್ಸಿಗೆ ಬೇಜಾರಾಗಿದ್ರೆ ಕ್ಷಮಿಸಿ. ಐ ಆಮ್ ಸಾರಿ. ಐ ಆಮ್ ಆಲ್ಸೋ ಸಾರಿ. ಹೇ ಪುಟ್ಟು, ನೀ ಇನ್ನೂ ಮಲಗಿಲ್ವಾ? ನಿಂಗಿನ್ನೂ ನಿದ್ದೆ ಬಂದಿಲ್ವಲ್ಲ, ಅದಕ್ಕೆ ನಂಗೂ ಬಂದಿಲ್ಲ. ನಾನು ನಿಮ್ ಮಾತನ್ನೆಲ್ಲ ಕೇಳಿಸ್ಕೊತಾ ಇದ್ದೆ. ಕಳ್ಳಿ, ಕದ್ ಕೇಳಿಸ್ಕೊತೀಯಾ? ಇಲ್ಲ, ನಾನೇನ್ ಕತ್ತಿಲ್ಲ, ಅದಾಗೆ ಕಿವಿಗ್ ಬಿತ್ತು. ಪಪ್ಪ ಪಪ್ಪ, ನಮಗ್ ಕಾರ್ ಬೇಡ ಪಪ್ಪ, ಬೈಕೇ ಸಾಕು. ಹೌದಾ? ಅಯ್ಯೋ ನನ್ ಜಾಣ ಪುಟ್ಟಿ. ಐ ಲವ್ ಯು. ಐ ಲವ್ ಯು ಟು. ರೆಡಿನಾ ಮೋನಿ? ಯಾಕೆ ರೀ, ಈ ಟೂರ್ ಕ್ಯಾನ್ಸಲ್ ಮಾಡಿ ಇನ್ನೊಂದ್ ದಿವಸ ಹೋದ್ರಾಗಲ್ವಾ? ಐ ಆಮ್ ಸಾರಿ ಮೋನಿ, ಇದು ತುಂಬಾ ಇಂಪಾರ್ಟೆಂಟ್ ಟೂರ್. ಇಲ್ಲಾಂದ್ರೆ ನೀನು ಹುಷಾರಿರೋ ಟೈಮ್ನಲ್ಲಿ ನಾ ಬಿಟ್ಟು ಹೋಗ್ತಿದ್ನಾ? ನೀವು ಇರೋಲ್ಲ, ನಂಗೂ ಹುಷಾರಿಲ್ಲ. ಸುಮ್ಮನೆ ಹೇಗ್ರೆ ಸುಧಾರ್ಸೋದು? ಅವಳು ನನ್ ಮಾತ್ ಕೇಳ್ತಾಳ? ನನ್ ಪುಟ್ಟನ ಏನ್ ಅನ್ಕೊಂಬಿಟ್ಟೆ? ಅವಳು ತುಂಬಾ ಜಾಣೆ. ಅಮ್ಮನಿಗೆ ಹುಷಾರಿಲ್ಲ, ಅವಳು ತೊಂದರೆ ಕೊಡ್ಬಾರ್ದು ಅಂತ ಚೆನ್ನಾಗ್ ಗೊತ್ತು ಅಲ್ವಾ ಪುಟ್ಟ? ಪುಟ್ಟಕ್ ನನ್ ಮೇಲೆ ಇನ್ನೂ ಕೋಪನಾ? ಎಲ್ಲಿ ಎಲ್ಲಿ ನಗು ನಗು, ಕೈ ಬಂತ ನೋಡ, ಕೈ ಬಂತ ನೋಡ, ಕೈ ಬಂತ, ಕೈ ನೋಡ್ಬಿಟ್ಟು ಅಮ್ಮನಿಗೆ ತೊಂದರೆ ಕೊಡ್ಬಾರ್ದು. ರಾತ್ರಿ ಊಟ ಮಾಡಿ ಹಾಲು ಕುಡಿದು ಮಲಗ್ಬಿಡ್ಬೇಕು, ಸರಿನಾ? ನಾನ್ ಮಲ್ಗಲ್ಲ. ಹಾಗಲ್ಲ, ಹಠ ಮಾಡ್ಬಾರ್ದು ಪುಟ್ಟ. ನೀನ್ ತೋಳ್ಮೇಲ್ ಮಲಗ್ದಿದ್ರೆ ನಂಗ್ ನಿದ್ದೆ ಬರಲ್ಲ ಪುಟ್ಟ. ಹಾಗಲ್ಲ, ಹಠ ಮಾಡ್ಬಾರ್ದು. ನೋಡು, ನಿನಗ್ ಬಾಂಬೆಯಿಂದ ಏನೇನ್ ತರ್ಲಿ ಪುಟ್ಟ? ನಂಗ್ ಬಾಂಬೆಯಿಂದ ಏನು ಬೇಕಾಗಿಲ್ಲ, ನೀನ್ ಅಲ್ಲಿಂದ ಬೇಗ ಬಂದ್ರೆ ಸಾಕು ಪುಟ್ಟ. ನಾವು ಚುಮಿ ಇಸ್ ಎ ಗುಡ್ ಗರ್ಲ್. ಎಲ್ಲಿ ಒಂದ್ ಪಪ್ಪಿ ಕೊಡು. ಅಬ್ಬಾ, ಗುಡ್. ನಡಿ, ಬ್ಯಾಗ್ ಕೊಡು. ಆನಂದ್, ನಾನೊಬ್ಳೆ ಮನೇಲಿ ಇರ್ತೀನಿ, ಬೇಗ ಬಂದ್ಬಿಡಿ. ಡೋಂಟ್ ವರಿ, ಕೆಲಸ ಮುಗಿದ ತಕ್ಷಣ ಓಡ್ ಬಂದ್ಬಿಡ್ತೀನಿ, ಸರಿನಾ? ಓ ಅರವಿಂದ್, ಹಾಯ್. ಹಾಯ್ ಹಾಯ್ ಮೋನಿಶಾ. ಹಾಯ್ ಚುಮ್ಮಿ. ಏನಿದು ಆನಂದ್, ನನ್ನ ಊಟಕ್ಕೆ ಕರೆದ್ಬಿಟ್ಟು ನೀವು ಹೊರಗಡೆ ಹೋಗ್ತಿದ್ದೀರಲ್ಲ, ಒಳ್ಳೆ ಪಾರ್ಟಿ ರೀ ನೀವು. ನಾನೇನ್ ಮಾಡ್ಲಿ ಅರವಿಂದ್, ಅರ್ಜೆಂಟ್ ಕೆಲ್ಸದ ಮೇಲೆ ಟೂರ್ ಹೋಗ್ತಿದ್ದೀನಿ. ಚುಮ್ಮಿ ಮನುಷ್ಯ ಮನೇಲೆ ಇರ್ತಾರೆ, ಊಟ ಅಂತೂ ಖಂಡಿತ ಸಿಗುತ್ತೆ, ಡೋಂಟ್ ವರಿ. ಇವ್ರು ಯಾವಾಗ್ಲೂ ಹೀಗೆ ಅರವಿಂದ್, ನನ್ಗೆ ಹುಷಾರಿಲ್ಲ ಅಂದ್ರು ಕೇಳಿದೆ, ಹೋಗ್ಲೇಬೇಕಂತ ಹೊರಟಿದಾರ್ ನೋಡು. ಕೆಲ್ಸ ಅಂದ್ಮೇಲೆ ಹೀಗೇನೆ ಮನುಷ್ಯ, ಏನ್ ಮಾಡಕ್ಕಾಗತ್ತೆ, ಕೆಲವು ಸಾರಿ ಹೋಗ್ಬೇಕಾಗತ್ತೆ. ನಿಂಗೆ ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ನಾನಿಲ್ವಾ? ಮನುಷ್ಯ, ನನ್ ಟೈಮ್ ಆಯ್ತು, ಬರ್ತೀನಿ. ಬಾಯ್. ಬಾಯ್. ಬಾಯ್ ಚುಮ್ಮಿ. ಬಾಯ್ ಪಪ್ಪ. ಬರ್ತೀನಿ ಸರ್. ಬಾಯ್. ಬರ್ತೀನಿ ಸರ್. ಬರ್ತೀನಿ ಸರ್. ಓಕೆ. ನಳ್ಳಿ ಅವ್ರೆ, ಬಾಸ್ ಎಷ್ಟು ಗಂಟೆ ಬರ್ತೀನಿ ಅಂದ್ರು? 7 ಗಂಟೆಗೆ ತಾನೆ, ಇನ್ನೇನ್ ಬಂದ್ಬಿಡ್ತಾರೆ. ಇಲ್ಲಿಗೆ ಬರ್ತೀನಿ ಅಂದ್ರೆ ಏರ್ಪೋರ್ಟ್ಗೆ ಬರ್ತೀನಿ? ಇಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ ಸರ್. ನಾನ್ ಬರ್ತೀನಿ ಸರ್. ಹಲೋ, ಗುಡ್ ಈವ್ನಿಂಗ್ ಸರ್.
ಓಕೆ ಸರ್. ಇಟ್ಸ್ ಆಲ್ ರೈಟ್ ಸರ್.